ಬಹಳ ನಿರೀಕ್ಷೆಯನ್ನ ಮೂಡಿಸಿರುವ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಐಪಿಎಲ್ ಫೈನಲ್ ಜಿದ್ದಾಜಿದ್ದು ಇವತ್ತು ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇನೆ ಪಂಜಾಬ್ ನಡುವೆ ಅಹಮದಾಬಾದ್ನಲ್ಲಿ ರೋಚಕ ಕಾಳಗ. ಐಪಿಎಲ್ ಕಪ್ಗೆ ಎರಡು ಟೀಮ್ಗಳ ನಡುವೆ ರೋಚಕ ಕದನ ಇವತ್ತು ನೆರವೇರುತ್ತೆ. 18 ವರ್ಷಗಳ ಕನಸನ್ನ ರೆಡ್ ಆರ್ಮಿ ನನಸು ಮಾಡುತ್ತಾ ಈ ಸಲ 18ರ ನಂಟು ಆರ್ಸಿಬಿಗೆ ಗಂಟು. ರಾಜ್ಯದಲ್ಲಿ ಆರ್ಸಿಬಿ ಪರ ಹರಕೆ, ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಜೋರಾಗಿದೆ. ಆರ್ಸಿಬಿ ಕಪ್ ಗೆಲ್ಲುವಂತೆ ಅಭಿಮಾನಿಗಳಿಂದ ದೇವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನ ಮಾಡಿಸ್ತಾ ಇದ್ದಾರೆ. ಆರ್ಸಿಬಿ ಇವತ್ತು ಗೆಲ್ಲಬೇಕು ಅಂತ ಹೇಳಿ 18 ವರ್ಷಗಳಿಂದ ಈ ಕನಸನ್ನ ಕಾಣ್ತಾ ಇದ್ದೀವಿ. ಇವತ್ತು ನನಸಾಗತ್ತಾ? ಆಕ್ಚುಲಿ 2009ರಲ್ಲಿ ಆರ್ಸಿಬಿ ಫೈನಲ್ ಹೋಗಿತ್ತು. ಸೀಸನ್ 2 ಅಲ್ಲಿ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಫೈನಲ್ ಪಂದ್ಯದಲ್ಲಿ ಎಡವಿದ್ವಿ. ಅದನ್ನ ಬಿಟ್ರೆ ಇವತ್ತು ಫೈನಲ್ ಪಂದ್ಯಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಾಗಿದೆ. ಟ್ರೋಫಿಯನ್ನ ಎತ್ತೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ. ಈ ಸಾರಿ ನಮ್ಮ ಆರ್ಸಿಬಿ ಹುಡುಗರು ಪಂದ್ಯವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಎಲ್ಲರಲ್ಲೂ ಮನೆ ಮಾಡಿದೆ. ಬಹಳ ನಿರೀಕ್ಷೆಯನ್ನ ಮೂಡಿಸಿರುವ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಐಪಿಎಲ್ ಫೈನಲ್ ಜಿದ್ದಾಜಿದ್ದು ಇವತ್ತು ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇನೆ ಪಂಜಾಬ್ ನಡುವೆ ಅಹಮದಾಬಾದ್ನಲ್ಲಿ ರೋಚಕ ಕಾಳಗ. ಐಪಿಎಲ್ ಕಪ್ಗೆ ಎರಡು ಟೀಮ್ಗಳ ನಡುವೆ ರೋಚಕ ಕದನ ಇವತ್ತು ನೆರವೇರುತ್ತೆ. 18 ವರ್ಷಗಳ ಕನಸನ್ನ ರೆಡ್ ಆರ್ಮಿ ನನಸು ಮಾಡುತ್ತಾ ಈ ಸಲ 18ರ ನಂಟು ಆರ್ಸಿಬಿಗೆ ಗಂಟು. ರಾಜ್ಯದಲ್ಲಿ ಆರ್ಸಿಬಿ ಪರ ಹರಕೆ, ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಜೋರಾಗಿದೆ. ಆರ್ಸಿಬಿ ಕಪ್ ಗೆಲ್ಲುವಂತೆ ಅಭಿಮಾನಿಗಳಿಂದ ದೇವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನ ಮಾಡಿಸ್ತಾ ಇದ್ದಾರೆ. ಆರ್ಸಿಬಿ ಇವತ್ತು ಗೆಲ್ಲಬೇಕು ಅಂತ ಹೇಳಿ 18 ವರ್ಷಗಳಿಂದ ಈ ಕನಸನ್ನ ಕಾಣ್ತಾ ಇದ್ದೀವಿ. ಇವತ್ತು ನನಸಾಗತ್ತಾ? ಆಕ್ಚುಲಿ 2009ರಲ್ಲಿ ಆರ್ಸಿಬಿ ಫೈನಲ್ ಹೋಗಿತ್ತು. ಸೀಸನ್ 2 ಅಲ್ಲಿ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಫೈನಲ್ ಪಂದ್ಯದಲ್ಲಿ ಎಡವಿದ್ವಿ. ಅದನ್ನ ಬಿಟ್ರೆ ಇವತ್ತು ಫೈನಲ್ ಪಂದ್ಯಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಾಗಿದೆ. ಟ್ರೋಫಿಯನ್ನ ಎತ್ತೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ. ಈ ಸಾರಿ ನಮ್ಮ ಆರ್ಸಿಬಿ ಹುಡುಗರು ಪಂದ್ಯವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಎಲ್ಲರಲ್ಲೂ ಮನೆ ಮಾಡಿದೆ. ಬಹಳ ನಿರೀಕ್ಷೆಯನ್ನ ಮೂಡಿಸಿರುವ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಐಪಿಎಲ್ ಫೈನಲ್ ಜಿದ್ದಾಜಿದ್ದು ಇವತ್ತು ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇನೆ ಪಂಜಾಬ್ ನಡುವೆ ಅಹಮದಾಬಾದ್ನಲ್ಲಿ ರೋಚಕ ಕಾಳಗ. ಐಪಿಎಲ್ ಕಪ್ಗೆ ಎರಡು ಟೀಮ್ಗಳ ನಡುವೆ ರೋಚಕ ಕದನ ಇವತ್ತು ನೆರವೇರುತ್ತೆ. 18 ವರ್ಷಗಳ ಕನಸನ್ನ ರೆಡ್ ಆರ್ಮಿ ನನಸು ಮಾಡುತ್ತಾ ಈ ಸಲ 18ರ ನಂಟು ಆರ್ಸಿಬಿಗೆ ಗಂಟು. ರಾಜ್ಯದಲ್ಲಿ ಆರ್ಸಿಬಿ ಪರ ಹರಕೆ, ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಜೋರಾಗಿದೆ. ಆರ್ಸಿಬಿ ಕಪ್ ಗೆಲ್ಲುವಂತೆ ಅಭಿಮಾನಿಗಳಿಂದ ದೇವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನ ಮಾಡಿಸ್ತಾ ಇದ್ದಾರೆ. ಆರ್ಸಿಬಿ ಇವತ್ತು ಗೆಲ್ಲಬೇಕು ಅಂತ ಹೇಳಿ 18 ವರ್ಷಗಳಿಂದ ಈ ಕನಸನ್ನ ಕಾಣ್ತಾ ಇದ್ದೀವಿ. ಇವತ್ತು ನನಸಾಗತ್ತಾ? ಆಕ್ಚುಲಿ 2009ರಲ್ಲಿ ಆರ್ಸಿಬಿ ಫೈನಲ್ ಹೋಗಿತ್ತು. ಸೀಸನ್ 2 ಅಲ್ಲಿ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಫೈನಲ್ ಪಂದ್ಯದಲ್ಲಿ ಎಡವಿದ್ವಿ. ಅದನ್ನ ಬಿಟ್ರೆ ಇವತ್ತು ಫೈನಲ್ ಪಂದ್ಯಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಾಗಿದೆ. ಟ್ರೋಫಿಯನ್ನ ಎತ್ತೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ. ಈ ಸಾರಿ ನಮ್ಮ ಆರ್ಸಿಬಿ ಹುಡುಗರು ಪಂದ್ಯವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಎಲ್ಲರಲ್ಲೂ ಮನೆ ಮಾಡಿದೆ.
ಬಹಳ ನಿರೀಕ್ಷೆಯನ್ನ ಮೂಡಿಸಿರುವ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಐಪಿಎಲ್ ಫೈನಲ್ ಜಿದ್ದಾಜಿದ್ದು ಇವತ್ತು ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇನೆ ಪಂಜಾಬ್ ನಡುವೆ ಅಹಮದಾಬಾದ್ನಲ್ಲಿ ರಣರೋಚಕ ಕಾಳಗ. ಐಪಿಎಲ್ ಕಪ್ಗೆ ಎರಡು ಟೀಮ್ಗಳ ನಡುವೆ ರೋಚಕ ಕದನ ಇವತ್ತು ನೆರವೇರುತ್ತೆ. 18 ವರ್ಷಗಳ ಕನಸನ್ನ ರೆಡ್ ಆರ್ಮಿ ನನಸು ಮಾಡುತ್ತಾ ಈ ಸಲ 18ರ ನಂಟು ಆರ್ಸಿಬಿಗೆ ಗಂಟು. ರಾಜ್ಯದಲ್ಲಿ ಆರ್ಸಿಬಿ ಪರ ಹರಕೆ, ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಜೋರಾಗಿದೆ. ಆರ್ಸಿಬಿ ಕಪ್ ಗೆಲ್ಲುವಂತೆ ಅಭಿಮಾನಿಗಳಿಂದ ದೇವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನ ಮಾಡಿಸ್ತಾ ಇದ್ದಾರೆ. ಆರ್ಸಿಬಿ ಇವತ್ತು ಗೆಲ್ಲಬೇಕು ಅಂತ ಹೇಳಿ 18 ವರ್ಷಗಳಿಂದ ಈ ಕನಸನ್ನ ಕಾಣ್ತಾ ಇದ್ದೀವಿ. ಇವತ್ತು ನನಸಾಗತ್ತಾ? ಆಕ್ಚುಲಿ 2009ರಲ್ಲಿ ಆರ್ಸಿಬಿ ಫೈನಲ್ ಹೋಗಿತ್ತು. ಸೀಸನ್ 2 ಅಲ್ಲಿ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಫೈನಲ್ ಪಂದ್ಯದಲ್ಲಿ ಎಡವಿದ್ವಿ. ಅದನ್ನ ಬಿಟ್ರೆ ಇವತ್ತು ಫೈನಲ್ ಪಂದ್ಯಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಾಗಿದೆ. ಟ್ರೋಫಿಯನ್ನ ಎತ್ತೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ. ಈ ಸಾರಿ ನಮ್ಮ ಆರ್ಸಿಬಿ ಹುಡುಗರು ಪಂದ್ಯವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಎಲ್ಲರಲ್ಲೂ ಮನೆ ಮಾಡಿದೆ. ಬಹಳ ನಿರೀಕ್ಷೆಯನ್ನ ಮೂಡಿಸಿರುವ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಐಪಿಎಲ್ ಫೈನಲ್ ಜಿದ್ದಾಜಿದ್ದು ಇವತ್ತು ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇನೆ ಪಂಜಾಬ್ ನಡುವೆ ಅಹಮದಾಬಾದ್ನಲ್ಲಿ ರಣರೋಚಕ ಕಾಳಗ. ಐಪಿಎಲ್ ಕಪ್ಗೆ ಎರಡು ಟೀಮ್ಗಳ ನಡುವೆ ರೋಚಕ ಕದನ ಇವತ್ತು ನೆರವೇರುತ್ತೆ. 18 ವರ್ಷಗಳ ಕನಸನ್ನ ರೆಡ್ ಆರ್ಮಿ ನನಸು ಮಾಡುತ್ತಾ ಈ ಸಲ 18ರ ನಂಟು ಆರ್ಸಿಬಿಗೆ ಗಂಟು. ರಾಜ್ಯದಲ್ಲಿ ಆರ್ಸಿಬಿ ಪರ ಹರಕೆ, ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಜೋರಾಗಿದೆ. ಆರ್ಸಿಬಿ ಕಪ್ ಗೆಲ್ಲುವಂತೆ ಅಭಿಮಾನಿಗಳಿಂದ ದೇವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನ ಮಾಡಿಸ್ತಾ ಇದ್ದಾರೆ. ಆರ್ಸಿಬಿ ಇವತ್ತು ಗೆಲ್ಲಬೇಕು ಅಂತ ಹೇಳಿ 18 ವರ್ಷಗಳಿಂದ ಈ ಕನಸನ್ನ ಕಾಣ್ತಾ ಇದ್ದೀವಿ. ಇವತ್ತು ನನಸಾಗತ್ತಾ? ಆಕ್ಚುಲಿ 2009ರಲ್ಲಿ ಆರ್ಸಿಬಿ ಫೈನಲ್ ಹೋಗಿತ್ತು. ಸೀಸನ್ 2 ಅಲ್ಲಿ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಫೈನಲ್ ಪಂದ್ಯದಲ್ಲಿ ಎಡವಿದ್ವಿ. ಅದನ್ನ ಬಿಟ್ರೆ ಇವತ್ತು ಫೈನಲ್ ಪಂದ್ಯಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಾಗಿದೆ. ಟ್ರೋಫಿಯನ್ನ ಎತ್ತೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ. ಈ ಸಾರಿ ನಮ್ಮ ಆರ್ಸಿಬಿ ಹುಡುಗರು ಪಂದ್ಯವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಎಲ್ಲರಲ್ಲೂ ಮನೆ ಮಾಡಿದೆ.